ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇವತ್ತು ಒಂದು ಸ್ಮಾಲ್ ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಅದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ನೆಟ್ ಪರ್ಚೇಸ್. ನೆಟ್ ಪರ್ಚೇಸ್ ಅಂತ ಹೇಳಿದರೆ ಪರ್ಚೇಸಿಂದ ಪರ್ಚೇಸ್ ರಿಟರ್ನನ್ನು ಲೆಸ್ ಮಾಡಿದಾಗ ನಮಗೆ ಸಿಕ್ಕಿರೋವಂಥ ವ್ಯಾಲ್ಯೂ, ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕಿಗೆ ಪರ್ಚೇಸ್ ಅಂದರೆ ನೆಟ್ ಪರ್ಚೇಸನ್ನು ಆ್ಯಡ್ ಮಾಡಬೇಕು, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕನ್ನು ಲೆಸ್ ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಒಂದು ಸಿಂಪಲ್ ಪ್ರಾಬ್ಲಮ್ನ ನಾವೀಗ ಸಾಲ್ವ್ ಮಾಡೋಣ. ಓಪನಿಂಗ್ ಸ್ಟಾಕ್ 50,000 ಕೊಟ್ಟಿದ್ದಾರೆ, ಕ್ಯಾಶ್ ಪರ್ಚೇಸ್ 6 lakh ಕೊಟ್ಟಿದ್ದಾರೆ, ಕ್ರೆಡಿಟ್ ಪರ್ಚೇಸ್ 15 lakh ಕೊಟ್ಟಿದ್ದಾರೆ, ಪರ್ಚೇಸ್ ರಿಟರ್ನ್ 20,000 ಕೊಟ್ಟಿದ್ದಾರೆ. ನಮಗೆ ಈ ಮೂರು ಏನಿದೆ ಇದು ನೆಟ್ ಪರ್ಚೇಸ್ಗೆ ರಿಲೇಟೆಡ್ ಆಗಿದೆ. ಕ್ಯಾಶ್ ಪರ್ಚೇಸ್, ಕ್ರೆಡಿಟ್ ಪರ್ಚೇಸ್ ಎರಡನ್ನೂ ಕೂಡ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಪರ್ಚೇಸ್ ವ್ಯಾಲ್ಯೂ ಸಿಗುತ್ತೆ. ಆ ಪರ್ಚೇಸ್ ವ್ಯಾಲ್ಯೂಯಿಂದ ಪರ್ಚೇಸ್ ರಿಟರ್ನನ್ನು ಲೆಸ್ ಮಾಡಿದಾಗ ನಮಗೆ ನೆಟ್ ಪರ್ಚೇಸ್ ಸಿಗುತ್ತೆ. ವೇಜಸ್ 1,50,000 ಕೊಟ್ಟಿದ್ದಾರೆ, ಕ್ಯಾರೇಜ್ ಇನ್ವಾರ್ಡ್ಸ್ ಅಂದರೆ ಇದೊಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ 50,000 ಇದೆ. ಅದೇ ಕ್ಯಾರೇಜ್ ಔಟ್ವಾರ್ಡ್ಸ್ ಇದ್ದಿದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗ್ತಾ ಇತ್ತು. ಕ್ಲೋಸಿಂಗ್ ಸ್ಟಾಕ್ 60,000. ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಫಾರ್ಮುಲಾ ಆಗ್ತಾ ಇದ್ದೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ನೆಟ್ ಪರ್ಚೇಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಈಗ ಈ ಕೊಟ್ಟಿರೋ ಫಾರ್ಮುಲಾ ಏನಿದೆ ಈ ಫಾರ್ಮುಲಾಗೆ ನಾವು ಕ್ವಶನಲ್ಲಿ ಇರೋವಂಥ ಒಂದು ಡಾಟಾನ ಅಪ್ಲೈ ಮಾಡೋಣ. ಓಪನಿಂಗ್ ಸ್ಟಾಕ್ ಎಷ್ಟಿತ್ತು? 50,000 ಇತ್ತು, ಪ್ಲಸ್ ನೆಟ್ ಪರ್ಚೇಸ್. ನೆಟ್ ಪರ್ಚೇಸ್ಗೆ ನಾವಿಲ್ಲಿ ನೋಡಿ ಕೆಳಗಡೆ ಸುಮ್ಮನೆ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಕ್ಯಾಶ್ ಪರ್ಚೇಸ್ 6 lakh, ಕ್ರೆಡಿಟ್ ಪರ್ಚೇಸ್ 15 lakh, ಮೈನಸ್ ಪರ್ಚೇಸ್ ರಿಟರ್ನ್ 20,000. 20,80,000 rupees ನಮಗೆ ನೆಟ್ ಪರ್ಚೇಸ್ ಸಿಕ್ತು. ಅಂದರೆ ನಾವು ಟೋಟಲ್ ಪರ್ಚೇಸ್ ಎಷ್ಟಾಗಿತ್ತು, ಸ್ವಲ್ಪ ಪರ್ಚೇಸ್ ಏನೋ ಡ್ಯಾಮೇಜ್ ಇತ್ತು, ರಿಟರ್ನ್ ಮಾಡಿದ್ದೀವಿ. ಟೋಟಲ್ ಆಗಿ ನಾವೀಗ ಪರ್ಚೇಸ್ ಮಾಡಿರೋದು ಎಷ್ಟಾಗಿದೆ? 20,80,000 rupees. 20,80,000 rupees ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಕ್ಯಾರೇಜ್ ಇನ್ವಾರ್ಡ್ಸ್ ಇದೆ, ಹಾಗೆ ವೇಜಸ್ ಇದೆ. ಎರಡನ್ನೂ ಕೂಡ ಟೋಟಲ್ ಮಾಡಿದಾಗ ನಮಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಸಿಗುತ್ತೆ 2 lakh rupees. ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 60,000 ಇದೆ, 60,000 rupees. ಸೊ 50,000 ಪ್ಲಸ್ 20,80,000 ಪ್ಲಸ್ 2 lakh ಮೈನಸ್ 60,000. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 22,70,000. ಫಾರ್ಮುಲಾನ ಆ ರೀತಿನಾದರೂ ನಾವು ಅಪ್ಲೈ ಮಾಡ್ಬೋದು, ಇಲ್ಲ ಈ ರೀತಿನಾದರೂ ಕೂಡ ಮಾಡ್ಬೋದು. ಸೇಮ್ ಫಾರ್ಮುಲಾ, ಬಟ್ ಮಾಡಿರೋ ಒಂದು ಮೆಥಡ್ ಚೇಂಜ್ ಇದೆ ಅಷ್ಟೇ. ಓಪನಿಂಗ್ ಸ್ಟಾಕಿಗೆ ಇಲ್ಲೂ ಕೂಡ ನೆಟ್ ಪರ್ಚೇಸ್ನ ಆ್ಯಡ್ ಮಾಡಿದ್ದೀವಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದ್ದೀವಿ, ಕ್ಲೋಸಿಂಗ್ ಸ್ಟಾಕನ್ನು ಲೆಸ್ ಮಾಡಿದ್ದೀವಿ. ಈ ಎರಡರಲ್ಲೂ ಕೂಡ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಕ್ಯಾಲ್ಕುಲೇಷನ್ ಮಾಡಬಹುದು. ಈ ಕಾಸ್ಟ್ ಆಫ್ ಫಾರ್ಮುಲಾ ಮೆಥಡ್ ಏನಿದೆ ಇದು ನಾವು ಈಸಿಯಾಗಿ ಸಾಲ್ವ್ ಮಾಡುವಂಥ ಮೆಥಡ್ ಆಗಿರುತ್ತೆ.